ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ರುಚಿಯಾಗಿರೋ ಮಸಾಲೆ ಪುರಿ ಹಾಗೂ ಪಾನಿಪುರಿ ಹೇಗೆ ಮಾಡೋದು ನೋಡೋಣ. ಅದು ಕೇವಲ ಅರ್ಧ ಗಂಟೆನಲ್ಲಿ ಮಾಡಿ ಮುಗಿಸ್ಕೋಬೋದು. ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಇದು ಚಾಟು. ಆ್ಯಂಡ್ ಬೇಗ ಒಂದು ಅರ್ಧ ಗಂಟೆಯಲ್ಲಿ ಹೇಗೆ ಮಾಡೋದು, ಮತ್ತು ಅದು ಅತಿ ಕಡಿಮೆ ಖರ್ಚಲ್ಲಿ, ಒಂದು 100 ರೂಪಾಯಿನೂ ಆಗೋದಿಲ್ಲ. ನಾವು ಒಂದು 20 ಪ್ಲೇಟ್ ಪಾನಿಪುರಿ ರೆಡಿ ಮಾಡ್ಕೋಬೋದು. ನಾನು ಜಲಾನಿ ತೊಗೊಂಡಿನಿ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದು 65 ರೂಪಾಯಿಗೆ ಒಂದು ಬಾಕ್ಸು. ಇದರಲ್ಲಿ 3 ಥರದ ಚಟ್ನಿ ಮತ್ತು ಪೂರಿ ಇರುತ್ತೆ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು, ಪರ್ಫೆಕ್ಟ್ ಟೇಸ್ಟ್ ಬರೋಕ್ಕೆ ಹೇಗೂ ಕೆಲವೊಬ್ರು ಹೇಳ್ತಾರೆ ರೆಡಿಮೇಡ್ ತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ರೆಡಿಮೇಡ್ ತಂದರೆ ಅದನ್ನು ಯಾವ ರೀತಿ ಮಾಡಿದರೆ ಪರ್ಫೆಕ್ಟಾಗಿರೋ ಟೇಸ್ಟ್ ಬರುತ್ತೆ ಅಂತ ಇವತ್ತು ನಾವು ನೋಡೋಣ. ಅದಕ್ಕೂ ಮುಂಚೆ ನಾನು 2 ಆಲೂಗಡ್ಡೆ ಮೀಡಿಯಮ್ ಗಾತ್ರದ್ದು ಮತ್ತು ಒಂದು 100 ಗ್ರಾಮಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಬೇಯಿಸೋಕ್ಕೆ ಇಟ್ಕೋತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ನೀರಲ್ಲಿ ಎರಡನ್ನು ಬೇಯಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸ್ಕೋತಾ ಇದ್ದೆ. ಈಗ ನೋಡಿ, ಅದು ಬೇಯೋದ್ರೊಳಗಡೆ ನಮ್ಮ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ನಾನು ತಂಪಾಗಿರೋ ನೀರು ತೊಗೊಂಡಿದ್ದೀನಿ. ಅಳದು ತೊಗೊಳ್ಳಿ. ಅರ್ಧ ಲೀಟ್ರ್ ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ತೊಗೊಂಡಿರೋದು. ಅದಕ್ಕೆ ಮೊದಲು ಪುದೀನ ಚಟ್ನಿ ಪೌಡರ್ನ ಹಾಕಿ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಇದು ಒಂದು 10 ಸೆಕೆಂಡಲ್ಲಿ ರೆಡಿ ಆಗಿಬಿಡುತ್ತೆ ಚಟ್ನಿ. ಬರೀ ಕಟ್ ಮಾಡೋದು, ಮಿಕ್ಸ್ ಮಾಡೋದು. ನೀವು ತಂಪಿನ ನೀರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಮತ್ತು ಅಳ್ಕೊಂಡು ಅರ್ಧ ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ತಂಪು ನೀರಿದು. ಇದಕ್ಕೆ ಇಂಬ್ಲಿ ಚಟ್ನಿ ಅಂದರೆ ಹುಣಸೆ ಹಣ್ಣಿಂದು ಚಟ್ನಿ ಪೌಡ್ರಿದು ರೆಡಿ ಮಿಕ್ಸು. ಇದನ್ನು ಕಲಿಸ್ಕೋತಾ ಇದ್ದೀನಿ. ನೀವು ಅಳತೆ ಸರಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಚಟ್ನಿ. ಮತ್ತು ನಮ್ಮದು ಟೇಸ್ಟ್ ಸ್ವಲ್ಪ ಮನೆ ಟಚ್ ಕೊಡೋಕ್ಕೆ ನಾವೇನೀಗ ಆಲೂಗಡ್ಡೆ ಮಸಾಲ ಪ್ರಿಪೇರ್ ಮಾಡ್ತೀವಲ್ಲ, ತುಂಬಾ ರುಚಿಯಾಗಿರುತ್ತೆ. ನೀವು 10 ಪ್ಲೇಟ್ ಪಾನಿಪುರಿ, 10 ಪ್ಲೇಟು ಮಸಾಲೆ ಪುರಿ ಇದರಿಂದ ರೆಡಿ ಮಾಡ್ಬೋದು. ನೋಡಿ, ಇಷ್ಟು ಆಯ್ತು. ಈಗ ಇದಕ್ಕೆ 50 ml ನೀರು, ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ನೀರಿಗೆ ನಾನು ಖಜೂರ್ ಚಟ್ನಿ ಅಂತ ಬರ್ತೀವಿ. ಇದು ಸ್ವಲ್ಪ ಸ್ವೀಟ್ ಚಟ್ನಿ. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಇದೆ. ನನಗೇನೋ ಅಷ್ಟೊಂದು ಫ್ಲೇವರ್ ಇಷ್ಟ ಆಗಿಲ್ಲ. ಬಟ್ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ನಾನು 50 mlಗಿಂತ ಒಂದು ಚೂರು ಜಾಸ್ತಿ, ಒಂದು 60 ml ಹಾಕ್ಕೊಂಡಿದ್ದೀನಿ ಮಸಾಲೆ ಟೇಸ್ಟ್ ಮ್ಯಾನೇಜ್ ಮಾಡೋಕ್ಕೆ ಅಂತ. ಇದು ಅಷ್ಟೇ ಇರುತ್ತೆ. ಇದು ಒಂದು ಸ್ವಲ್ಪ ಇದೇ ಕರಗಕ್ಕೆ ಒಂದು ಚೂರು ಟೈಮ್ ತೊಗೊಳುತ್ತೆ. ಒಂದು ಅರ್ಧ ನಿಮಿಷದಷ್ಟು ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಂದ ಇದು ಕರಗುತ್ತೆ. ಇದನ್ನು ನಾನು ಪೂರ್ತಿ ತಣ್ಣಗಿನ ನೀರಲ್ಲೇ ಮಾಡಿರೋದು. ನೋಡಿ, ಇದು ಒಂದು 2-3 ನಿಮಿಷ ಬಿಟ್ಟರೆ ಇನ್ನೂ ಚಟ್ನಿ ಗಟ್ಟಿಯಾಗತ್ತೆ. ಈಗ ಇದನ್ನು ಖಜೂರ್ ಚಟ್ನಿನೂ ರೆಡಿ ಆಯಿತು. ಈಗ ನಮ್ಮದು ಅಷ್ಟರಲ್ಲಿ 4 ವಿಸಲ್ನಲ್ಲಿ ಕೂಗಿಸ್ಕೊಂಡಿದ್ದು. 4 ವಿಸಲ್ನಲ್ಲಿ ನಮ್ಮದು ಆಲೂಗಡ್ಡೆ ಮತ್ತು ಬಟಾಣಿ ಬೆಂದು ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಳ್ಳುವಾಗ ಎಷ್ಟು ಬಟಾಣಿಗಳು ಮ್ಯಾಶ್ ಆಗುತ್ತವಲ್ಲ ಅಷ್ಟೇ ಆಗಲಿ, ಎಲ್ಲನೂ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅಲ್ಲಲ್ಲಿ ಸಾಫ್ಟಾಗಿ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಬಟಾಣಿ ಕಾಳು ಹಾಗೆ ಉಳಿದಿದೆ. ಅವು ಸಾಫ್ಟೇ ಇದೆ, ಬಟ್ ಕಾಳು ಫಾರ್ಮಲ್ಲಿದೆ. ಒಂದಿಷ್ಟು ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಕೆಳಗಡೆ ಫ್ಲೇಮನ್ನು ಏಕ್ದಮ್ ಲೋ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿರೋದು. ಕುಕ್ಕರ್ ಫ್ಲೇಮ್ ಈಗ ಮತ್ತೆ ಲೋ ಅಲ್ಲಿ ಸ್ಟಾರ್ಟ್ ಮಾಡಿ. ನೋಡಿ, ಇದಕ್ಕೆ ಪಾತ್ರೆನೂ ಏನೂ ಜಾಸ್ತಿ ಬೇಕಾಗ್ತಾ ಇಲ್ಲ. ಅದೇ ಕುಕ್ಕರಲ್ಲಿನೇ ನಾನು ಎಲ್ಲಿ ವೆಸಲ್ ಮಾಡ್ಕೊಂಡಿದ್ವಲ್ಲ, ಬೇಯಿಸ್ಕೊಂಡಿದ್ವಲ್ಲ, ಅದರಲ್ಲೇ ಮಾಡ್ತಾ ಇರೋದು. ಈಗ 1 ಸ್ಪೂನಷ್ಟು ಉಪ್ಪು ಹಾಕಿರೋದು, 1/4 ಚಮಚೆ ಖಾರದ ಪುಡಿ ಮತ್ತು ಚಾಟ್ ಮಸಾಲ 1/4 ಚಮಚೆ. ಈಗ 1/4 ಚಮಚೆ ನಾನು ಪಾವ್ ಭಾಜಿ ಮಸಾಲ ಮತ್ತು 1/4 ಚಮಚೆ ಛೋಲೆ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಮಸಾಲೆ ಇಷ್ಟಪಡೋರು ಇದನ್ನು ಹಾಕ್ಬೋದು. ಮಸಾಲೆ ಇಷ್ಟಪಡದೇ ಇದ್ದವರು ಇದನ್ನು ಸ್ಕಿಪ್ ಮಾಡ್ಬೋದು. ಛೋಲೆ ಮಸಾಲೆ ಮತ್ತು ಪಾವ್ ಭಾಜಿ ಮಸಾಲ ಕಂಪಲ್ಸರಿ ಅಲ್ಲ. ಸ್ವಲ್ಪ ಮಸಾಲೆ ಫ್ಲೇವರ್ ಇಷ್ಟಪಡೋರು ಹಾಕ್ಬೋದು. ಅಥವಾ ನಿಮ್ಮ ಹತ್ರ ಅವೈಲೇಬಲ್ ಇರೋ ಗರಂ ಮಸಾಲ ಹಾಕಿದರೂ ಪರವಾಗಿಲ್ಲ. ಅದು ಸುಮಾರು 2 ಸೇರಿ ನಾನು ಅರ್ಧ ಚಮಚೆ ಹಾಕಿದ್ದೀನಿ. 2 1/4 ಚಮಚೆ ಅಷ್ಟೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ಲೇವರ್. ಇಷ್ಟೊಂದು ಟೇಸ್ಟ್ ಆಯಿತು. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಿದ್ದಿದ್ದನ್ನು. ಈಗ ಅದು 2-5 ನಿಮಿಷವರೆಗೂ ಕುದ್ರೆ ಸಾಕು. 4-5 ನಿಮಿಷ ಅದು ಕುದಿಯೋವರೆಗೂ ನಾನು ಪೂರಿಗಳನ್ನು ಕರ್ಕೋತಾ ಇದ್ದೀನಿ. ಇದೇ ಪ್ಯಾಕೆಟಲ್ಲಿನೇ 50 ಪೂರಿ ಬರ್ತವೆ. ಬಟ್ ನಮಗೆ ಬರೀ 50 ಪೂರಿಗೆ, ಪಾನಿಪುರಿಗೆ ಆ ಪಾನಿ ಸಾಕಾಗತ್ತೆ. ನಾವು ಮಸಾಲೆ ಪೂರಿನೂ ಮಾಡಿದರೆ ಪಾನಿ ಉಳ್ಕೊಳ್ಳುತ್ತೆ. ನಾನು ಅದಕ್ಕೆ ಮಸಾಲೆ ಪೂರಿ ಮತ್ತು ಪಾನಿಪುರಿ ಮಾಡಿದ್ರಿಂದ ಮನೆಯಲ್ಲಿ ಬೇರೆ ಹಾಗೆ ಸಾದಾ ಪ್ಯಾಕೆಟ್ ಸಿಗುತ್ತಲ್ಲ ಹೊರಗಡೆ ಬರೀ ಪೂರಿದು, ಅದು ಇತ್ತು. ಅದರಿಂದ ಇನ್ನೂ ಒಂದು ಸ್ವಲ್ಪ ನಾನು ಕರ್ಕೊಂಡಿದ್ದೆ. ಟೋಟಲ್ ನೀವು 100 ಪೂರಿಗಳನ್ನು, ಅದು ಒಂದು 20 ರೂಪಾಯಿಗೆ ಒಂದು 100 ಪೂರಿ ಪ್ಯಾಕೆಟ್ ಸಿಗುತ್ತೆ. ನೀವು ಹಾಗೆ 20 ರೂಪಾಯಿದು ತಂದರೆ ಒಂದು 100 ಪೂರಿ ಮತ್ತೆ ರೆಡಿ ಆಗುತ್ತೆ ನಿಮಗೆ. ನಾನು ಅದರಲ್ಲಿ ಅರ್ಧ ಮಾತ್ರ ಕರ್ಕೊಂಡಿದ್ದು, ಸುಮಾರು 50 ಪೂರಿಯಷ್ಟು ಮತ್ತೆ ಕರ್ಕೊಂಡಿದ್ದೆ. ನೋಡಿ, ಈಗ ಹೇಗೆ ಸರ್ವ್ ಮಾಡೋದು ಅಂತ. ನಾನು 1 ಬಟ್ಲಿಗೆ ಪುದೀನ ಪಾನಿ ಹಾಕಿದ್ದೀನಿ, 1 ಬಟ್ಲಿಗೆ ಇಂಬ್ಲಿ ಪಾನಿ ಹಾಕಿದ್ದೀನಿ, ಹುಣಸೆ ಹಣ್ಣಿನ ಪಾನಿ. ಮತ್ತು ಒಂದು ಚಿಕ್ಕ ಬಟ್ಲದಲ್ಲಿ ಮುಂಚೆ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ. ಮತ್ತು ಚಿಕ್ಕ ಬಟ್ಟಲಲ್ಲಿ ಇಂಬ್ಲಿ ಚಟ್ನಿನ ಹಾಕೋತಾ ಇದ್ದೀನಿ.
ಈಗ ನೋಡಿ ಎಲ್ಲನೂ ಏಕ್ದಮ್ 5 ಸ್ಟಾರ್ ಹೋಟ್ಲಲ್ಲಿ ಕೊಡೋ ರೀತಿ ರೆಡಿ ಆಯ್ತು ನಮ್ಮದು. ಹೇಗೆ ಮಾಡೋದು? ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿರೋ ಮಸಾಲಾನ ಅರ್ಧ ಚಮಚೆ ಹಾಕ್ಕೊಳ್ಳೋದು, 2 ಚಮಚೆ ಇಂಬ್ಲಿ ಪಾನಿ ಮತ್ತು 2 ಚಮಚೆ ಪುದೀನ ಪಾನಿ, ಸ್ವಲ್ಪ ಖಜೂರ್ ಚಟ್ನಿ ರೆಡಿ. ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಅಳತೆ ಸರಿಯಾಗಿದೆ, ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ಪೂರಿ ಈ ಥರ ಉಬ್ಕೊಳ್ಳಲ್ಲ, ಈ ಥರ ಆಗಿರುತ್ತೆ. ಈಗ ಅವನ್ನೆಲ್ಲ ನಾನು ನೋಡಿ ಅವೆಲ್ಲ ಉಬ್ಬದೇ ಇರೋವನ್ನ ಪುಡಿ ಮಾಡ್ಕೋತಾ ಇದ್ದೀನಿ. ಅದನ್ನೇ ಒಂದು ಪ್ಲೇಟ್ಗೆ ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇರೋದು. ಈಗ ಇನ್ನು ಸ್ವಲ್ಪ ಬೇಕನ್ನಿಸ್ತು ಚೆನ್ನಾಗಿರೋ ಪೂರಿನೇ ಒಡೆದು ಹಾಕ್ಕೊಳ್ಳೋದು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಹಾಕೋಣ. ತುಂಬ ನೀರು ಮಾಡಬೇಡಿ. ತುಂಬ ನೀರು ಮಾಡಿದರೆ ಅವು ಪೂರಿ ಮೆತ್ತಗೂ ಆಗುತ್ತೆ, ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಚಾಟಲ್ಲಿ ತುಂಬ ಸ್ವಲ್ಪ ಮೀಡಿಯಮ್ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು 2 ಚಮಚದಷ್ಟು ಪುದೀನದ್ದು ಮತ್ತು ಇಂಬ್ಲಿದು ಪಾನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಚಮಚೆಯಿಂದ 2 ಚಮಚೆಯಷ್ಟು ನಾವು ಮಾಡ್ಕೊಂಡಿರೋ ಖಜೂರ್ ಚಟ್ನಿನೂ ಹಾಕ್ಕೊಂಡಿರೋದು. ಈಗ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಸೇವ್, ಇದನ್ನು ಮನೆಯಲ್ಲೇ ಮಾಡಿಟ್ಕೊಂಡಿರೋದಿತ್ತು. ನೀವು ಬೇಕಿದ್ದರೆ ಹೊರಗಡೆ ತಂದಿದ್ದರೂ ಸರಿ, ಮನೆಯಲ್ಲಿರೋದಿದ್ರೂ ಸರಿ, ಸ್ವಲ್ಪ ಉದುರಿಸಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರೆಡಿಯಾಗಿದೆ. ನೀವು ಹಾಕ್ತಿರಲ್ಲ ಮಸಾಲೆ, ಅದು ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮಸಾಲೆನ ಹಾಕಿ ನೀವು ಇದನ್ನು ಸರ್ವ್ ಮಾಡಿ. ರುಚಿಯಾಗಿರೋ ಪಾನಿಪುರಿ ಮತ್ತು ಮಸಾಲ ಪೂರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಡೆಫಿನೆಟ್ಲಿ ನಾನು ಉತ್ತರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ.